ನಿನ್ನೆ ಇತಿಹಾಸ ಸೃಷ್ಟಿಸಿದ ದಿನ ವಿಶ್ವಕಪ್ ಕಿರೀಟವನ್ನ ನಮ್ಮ ಭಾರತೀಯ ವೀರ ವನಿತೆಯರು ಮುಡಿಗೇರಿಸಿಕೊಂಡಿದ್ದಾರೆ. ಹಿಸ್ಟರಿ ಬರೆದಿದ್ದಾರೆ. ಫಸ್ಟ್ ಟೈಮ್ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಗೆದ್ದಿದೆ ಟೀಮ್ ಇಂಡಿಯಾ. ನಿನ್ನೆ ಆದಂತಹ ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತದ ವೀರ ವನಿತೆಯರು ಜಯಬೇರಿ ಬಾರಿಸಿದ್ದಾರೆ. ಸುಮಾರು 52 ರನ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದ್ದಾರೆ. ಇದು ಚೊಚ್ಚಲ ವಿಶ್ವಕಪ್. ಇದನ್ನು ಗೆದ್ದು ಬೀಗಿದೆ ನಮ್ಮ ಭಾರತ. ಇತಿಹಾಸ ಸೃಷ್ಟಿ ಮಾಡಿದೆ. ಭಾರತದ ಮಹಿಳಾ ತಂಡಕ್ಕೆ ಅಭಿನಂದನೆಗಳ ಮಹಾಪುರ ಹರಿದು ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೇರಿದಂತೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿ ವಿಶ್ ಮಾಡಿದ್ದಾರೆ. ದೇಶಾದ್ಯಂತ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ನಿನ್ನೆ ನಡೆದಂತಹ ಮ್ಯಾಚ್ನ ಗೆಲುವಿನ ರೂವಾರಿ ಶಫಾಲಿ ವರ್ಮಾ ಮತ್ತು ದೀಪ್ತಿ ಶರ್ಮಾ. ಪ್ಲೇಯರ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಮ್ಯಾಚ್ ಬಂದು ಶಫಾಲಿ ವರ್ಮಾಗೆ ಸಿಕ್ಕಿದೆ. ಜೊತೆಗೆ ಪ್ಲೇಯರ್ ಆಫ್ ದ ಸೀರೀಸ್ ದೀಪ್ತಿ ಶರ್ಮಾಗೆ ಸಿಕ್ಕಿದೆ. ಅತ್ಯುತ್ತಮ ಆಲ್ರೌಂಡ್ ಪ್ರದರ್ಶನ ಕೊಟ್ಟಂತಹ ದೀಪ್ತಿ ಶರ್ಮಾಗೆ ಪ್ಲೇಯರ್ ಆಫ್ ದ ಸೀರೀಸ್ ಕೊಟ್ಟಿರೋದು. ಜೊತೆಗೆ ಆ ಗೆಲುವಿನ ಸಂಭ್ರಮದ ಅಥವಾ ಆ ಕ್ಷಣದ ಒಂದಷ್ಟು ಫೋಟೋಸ್ಗಳನ್ನು ಗಮನಿಸ್ತಾ ಇದ್ದೀರಿ ನೋಡಿ. ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದ ನಮ್ಮ ಭಾರತ ಟಾರ್ಗೆಟ್ ಕೊಟ್ಟಿದ್ದು 299. ಸೊ ದಕ್ಷಿಣ ಆಫ್ರಿಕಾ ಗೆಲ್ಲಬೇಕು ಅಂತಂದರೆ 299 ರನ್ಗಳನ್ನು ಹೊಡಿಬೇಕಾಗಿತ್ತು. ಆದರೆ ಆಗಲಿಲ್ಲ. 52 ರನ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ ನಮ್ಮ ಟೀಮ್ ಇಂಡಿಯಾ. ಭಾರತ ಟೋಟಲ್ ಸ್ಕೋರ್ ಮಾಡಿದ್ದು 50 ಓವರ್ಗಳಲ್ಲಿ 298 ರನ್, 7 ವಿಕೆಟ್ನ ನಷ್ಟಕ್ಕೆ. ಇದನ್ನು ಚೇಸ್ ಮಾಡಿದ ದಕ್ಷಿಣ ಆಫ್ರಿಕಾ 246ಕ್ಕೆ ಆಲ್ಔಟ್ ಆಯಿತು. ನವಿ ಮುಂಬೈನ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ನಡೆದಂತಹ ಪಂದ್ಯ ನಿನ್ನೆ ವಿಶ್ವ ವಿಜೇತ ವನಿತೆಯರಿಗೆ ಬಿಸಿಸಿಐನಿಂದ ಬಂಪರ್ ಗಿಫ್ಟ್ ಸಿಕ್ಕಿದೆ. ಸುಮಾರು 51 ಕೋಟಿ ರೂಪಾಯಿ ಬಹುಮಾನವನ್ನು ಈಗ ಸ್ಪೆಷಲ್ ಆಗಿ ಬಿಸಿಸಿಐ ಘೋಷಣೆ ಮಾಡಿದೆ. ಶಫಾಲಿ ವರ್ಮಾ ಪ್ಲೇಯರ್ ಆಫ್ ದ ಮ್ಯಾಚ್ ಗಿಟ್ಟಿಸ್ಕೊಂಡಿದ್ದು. ಸುಮಾರು 87 ರನ್ಗಳನ್ನು ಹೊಡೆದರು ಶಫಾಲಿ ವರ್ಮಾ. ನಿನ್ನೆ 78 ಬಾಲ್ಗಳಲ್ಲಿ 87 ರನ್ಗಳನ್ನು ಹೊಡೆದರು. ಅದರಲ್ಲಿ 7 4, 2 ಸಿಕ್ಸರ್ ಕೂಡ ಒಳಗೊಂಡಿತ್ತು. ಇನ್ನುಳಿದಂತೆ ಸ್ಮೃತಿ ಮಂದಾನ ಮತ್ತು ಓಪನರ್ ಬ್ಯಾಟ್ಸ್ಮನ್ ಸ್ಮೃತಿ ಮಂದಾನ ಮತ್ತು ಶಫಾಲಿ ವರ್ಮಾ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು. ಆದರೆ ಮೊದಲ ವಿಕೆಟ್ ಪತನ ಆಗಿದ್ದೆ ಸ್ಮೃತಿ ಮಂದಾನ ಅವರು. ಅವರಾದ ನಂತರ ರೋಡ್ರಿಗಸ್ ಕಣಕ್ಕಿಳಿದ್ರು. ಆದರೆ ಅವರು 24 ರನ್ಗಳನ್ನು ಗಳಿಸಲಷ್ಟೇ ಶಕ್ತರಾದರು. ಇನ್ನು ಕ್ಯಾಪ್ಟನ್ ಕೌರ್ 20 ರನ್ಗಳನ್ನು ಗಳಿಸಲಷ್ಟೇ ಶಕ್ತವಾಗಿದ್ದು. ನಂತರ ಬಂದಂತಹ ಆಲ್ರೌಂಡರ್ ದೀಪ್ತಿ ಶರ್ಮಾ ಭರ್ಜರಿ 50 ಅಂದರೆ 58 ರನ್ಗಳನ್ನು ಹೊಡೆದ್ರು. ಅದರಲ್ಲಿ 3 4, 1 ಸಿಕ್ಸರ್ ಕೂಡ ಇತ್ತು. ಸೊ ಟೋಟಲ್ ಆಗಿ 298 ರನ್ಗಳನ್ನು ಗೆಲ್ಲಿಸಿತ್ತು. ಆದರೆ ಇದನ್ನು ದಕ್ಷಿಣ ಆಫ್ರಿಕಾ ಚೇಸ್ ಮಾಡುವಲ್ಲಿ ವಿಫಲವಾಯಿತು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕ್ರೀಡಾಪಟುವಾದಂತಹ ಜೋಸೆಫ್ ಹೂವಾರ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಗುಡ್ ಮಾರ್ನಿಂಗ್ ಸರ್. ಸರ್, ನಿನ್ನೆ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ, ಅದ್ಭುತ ಫೀಲ್ಡಿಂಗ್ ಪ್ರದರ್ಶನ ಕೂಡ ಆಯಿತು, ಬೌಲಿಂಗ್ ಪ್ರದರ್ಶನ ಆಯಿತು. ದೀಪ್ತಿ ಶರ್ಮಾ ಅವರ ಅದ್ಭುತ ಆಲ್ರೌಂಡರ್ ಪ್ರದರ್ಶನ. ಓಕೆ, ಜೋಸೆಫ್ ಹೂವಾರ್ ಅವರ ಕರೆ ಕಟ್ಟಾಗಿದೆ. ನಾನು ಮತ್ತೊಮ್ಮೆ ಮಾತನಾಡಿಸ್ತೀನಿ ಅವರನ್ನು. ಐಸಿಸಿ ಮಹಿಳಾ ವಿಶ್ವಕಪ್ ಗೆದ್ದು ನಮ್ಮ ಟೀಮ್ ಇಂಡಿಯಾ ಬೀಗಿದೆ. ಅದರಲ್ಲೂ ದೀಪ್ತಿ ಶರ್ಮಾ ಬಗ್ಗೆ ಮಾತಾಡ್ತಾ ಇದ್ದೆ. ಆಲ್ರೌಂಡರ್ ಪರ್ಫಾರ್ಮೆನ್ಸ್, ಓವರ್ ಆಲ್ ಸೀರೀಸ್ನಲ್ಲಿ ದೀಪ್ತಿ ಶರ್ಮಾ ಅವರ ಒಂದು ಪರ್ಫಾರ್ಮೆನ್ಸ್ ಇದೆಯಲ್ಲ, ಕನ್ಸಿಸ್ಟೆನ್ಸ್ ಆಗಿತ್ತು. ಬೌಲಿಂಗ್ನಲ್ಲೂ ಅದ್ಭುತ ಪ್ರದರ್ಶನ ತೋರಿಸಿದ್ರು. ಜೊತೆಗೆ ಬ್ಯಾಟಿಂಗ್ನಲ್ಲೂ ಕೂಡ ಅಷ್ಟೇ. ನಿನ್ನೆ ಆದಂತಹ ಪಂದ್ಯವೂ ಕೂಡ ಅಷ್ಟೇ ರೋಚಕ ಘಟ್ಟ ತಲುಪಿತ್ತು. ಮೊದಲಿಗೆ ಆರಂಭದಲ್ಲಿ ಮೋಸ್ಟ್ಲಿ ಡೌಟು ಅಂತ ಹೇಳುವಂಥ ಸಂದರ್ಭ ಇತ್ತು. ಆದರೆ ಕಡೆಗೆ ಯಾವಾಗ ಒಂದೊಂದೇ ವಿಕೆಟ್ಗಳು ಉರುಳೋದಕ್ಕೆ ಶುರುವಾಯಿತು, ಆವಾಗ ಕನ್ಫರ್ಮ್ ಆಗಿದ್ದು ಪಕ್ಕಾ ಈ ಸಲ ಕಪ್ಪು ನಮ್ಮದೇ ಅಂತ. ಆಮೇಲೆ 3 ಬಾರಿ ಫೈನಲ್ ಪ್ರವೇಶ ಮಾಡಿದೆ ಭಾರತ. ಆದರೆ 1 ಬಾರಿಯೂ ಗೆದ್ದಿರಲಿಲ್ಲ. ಇದು ಚೊಚ್ಚಲ ವಿಶ್ವಕಪ್ಪನ್ನು ಗೆದ್ದು ಸಂಭ್ರಮಿಸಿರುವಂಥ ಕ್ಷಣ. ಬಿಸಿಸಿಐ ಸ್ಪೆಷಲ್ ಆಗಿ ಬಹುಮಾನವನ್ನು ಘೋಷಣೆ ಮಾಡಿದೆ, ಸುಮಾರು 51 ಕೋಟಿ ರೂಪಾಯಿದು. ಸೊ ನಾನು ಮ್ಯಾಚ್ ಸಮರಿಯನ್ನು ಹೇಳ್ತಾ ಇದ್ದೆ. ಬೌಲಿಂಗ್ ಅದ್ಭುತ ಓಪನರ್ ಆಗಿದ್ದು, ಜೊತೆಯಾಟ ಆಡಿದ್ದು ಸ್ಮೃತಿ ಮಂದಾನ, ಶಫಾಲಿ ವರ್ಮಾ 104 ರನ್. ಅಂದರೆ ಅತಿ ಹೆಚ್ಚು ಒನ್ ಡೇ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಪಾರ್ಟ್ನರ್ಶಿಪ್ಪನ್ನು ನಿನ್ನೆಯೇ ನೋಡಿದ್ದು. ಅದು ದಾಖಲೆ. 104 ತನಕವೂ ಕೂಡ ಆ ಪಾರ್ಟ್ನರ್ಶಿಪ್ ಬಂದಿರುತ್ತೆ. ಅದಾದಮೇಲೆ ಸ್ಮೃತಿ ಮಂದಾನ ಅವರ ವಿಕೆಟ್ ಪತನ ಆಗುತ್ತಷ್ಟೆ. ಸೊ ಅದಾದ ನಂತರ ರೋಡ್ರಿಗಸ್, ದೀಪ್ತಿ ಶರ್ಮಾ ಅವರು ಇಬ್ಬರೂ ಕೂಡ ಕೈ ಹಿಡಿದಿದ್ದು. ಇನ್ನು ಆಸ್ಟ್ರೇಲಿಯಾದಲ್ಲಿ, ದಕ್ಷಿಣ ಆಫ್ರಿಕಾದಲ್ಲಿ ಕ್ಯಾಪ್ಟನ್ ಲೌರಾ ಭರ್ಜರಿ ಶತಕವನ್ನು ಸಿಡಿಸಿದ್ರು. 101 ರನ್ಗಳನ್ನು ಗಳಿಸಿದ್ರು ಅವರು. ಅವರಿಗೆ ಒಬ್ಬರು ಸಾಥ್ ಕೊಟ್ಟಿದ್ದಿದ್ರು ಕೂಡ ಈ ಕನಸು ನುಚ್ಚುನೂರಾಗ್ತಾ ಇತ್ತು, ಭಗ್ನವಾಗ್ತಾ ಇತ್ತು.
ಆದರೆ ದೀಪ್ತಿ ಶರ್ಮಾ ಅವರ ಬೌಲಿಂಗ್ನಲ್ಲೇ ಕ್ಯಾಪ್ಟನ್ ಲೋರಾ ಸೆಂಚುರಿ ಸಿಡಿಸಿದಂತಹ ಲೋರಾ ಅವರ ವಿಕೆಟನ್ನು ಪಡ್ಕೊಳ್ತಾರೆ. ಅಲ್ಲಿ ಇಂಡಿಯಾ ಗೆಲುವಿನ ದಾರಿಯನ್ನು ಹಿಡಿಯುತ್ತೆ. ಸೊ ಪರ್ಫಾರ್ಮೆನ್ಸ್ ಹಿಂಗಿತ್ತು. ಜೊತೆಗೆ ವಿಶ್ವಕಪ್ ಗೆದ್ದ ನಂತರ ಇಡೀ ಇಂಡಿಯಾ ಸೆಲೆಬ್ರೇಟ್ ಮಾಡಿದೆ ಅದನ್ನು. ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಕೂಡ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಇನ್ನು ವಿಶ್ವಕಪ್ ಗೆದ್ದ ಟೀಮ್ ಇಂಡಿಯಾಗೆ ಶುಭಾಶಯಗಳ ಸರಮಾಲೆಯೇ ಸಿಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಟ್ವೀಟ್ ಮಾಡಿದ್ದಾರೆ. ಅವರು ಕೂಡ ನಮ್ಮ ಹೆಮ್ಮೆಯ ಭಾರತೀಯ ವೀರ ವನಿತೆಯರು 2025ರ ಫೈನಲ್ ಪಂದ್ಯದಲ್ಲಿ, ವರ್ಲ್ಡ್ ಕಪ್ ಫೈನಲ್ ಪಂದ್ಯದಲ್ಲಿ ಗೆದ್ದು ಬೀಗಿದೆ. ಈ ಒಂದು ಪರ್ಫಾರ್ಮೆನ್ಸನ್ನು ಶ್ಲಾಘನೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಆ ಸ್ಕಿಲ್, ಆ ಕಾನ್ಫಿಡೆನ್ಸ್ಗೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಆ ಟೀಮ್ ವರ್ಕ್ ಬಗ್ಗೆ, ಓವರಾಲ್ ಟೂರ್ನಮೆಂಟ್ ಅಂದರೆ ಕೇವಲ ಇವತ್ತಿನ ಅಥವಾ ನಿನ್ನೆ ಆದಂತಹ ಫೈನಲ್ ಪಂದ್ಯ ಅಷ್ಟೇ ಅಲ್ಲ, ಇಡೀ ಟೂರ್ನಮೆಂಟ್ ಈ ಟೀಮ್ ವರ್ಕ್ ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಅಂಥೇಳಿ, ಜೊತೆಗೆ ತಂಡದ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಈ ಹಿಸ್ಟಾರಿಕಲ್ ವಿನ್ ಇದೆಯಲ್ಲ, ಇದು ಮುಂಬರುವಂತಹ ಚಾಂಪಿಯನ್ಸ್ಗಳಿಗೆ ಮೋಟಿವೇಟ್ ತುಂಬುತ್ತೆ ಅಥವಾ ಪ್ರೇರಣೆ ಕೊಡುತ್ತೆ ಹೀಗನ್ನುವಂಥ ಶುಭಾಶಯವನ್ನು ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿರೋದನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯವರು ಕೂಡ ಟ್ವೀಟ್ ಮಾಡಿದ್ದಾರೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಅದ್ಭುತ ಆಟದ ಮೂಲಕ ವಿಶ್ವಕಪ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದೆ. ವಿಶ್ವ ವಿಜೇತ ಭಾರತೀಯ ಕ್ರಿಕೆಟ್ ಆಟಗಾರ್ತಿಯರಿಗೆ ಅಭಿನಂದನೆಗಳು. ಇಡೀ ಪಂದ್ಯಾವಳಿಯ ಉದ್ದಕ್ಕೂ ಅತ್ಯಂತ ಸಂಘಟಿತ ಪ್ರದರ್ಶನ ನೀಡ್ತಾ ಬಂದಿದ್ದ ಭಾರತೀಯ ಆಟಗಾರ್ತಿಯರು ನಿಜಕ್ಕೂ ಈ ಪ್ರಶಸ್ತಿಗೆ ಅರ್ಹರು. ಕ್ರಿಕೆಟ್ ಪ್ರೇಮಿಯಾದ ನನಗೆ ಇದು ನಿಜಕ್ಕೂ ತುಂಬ ಖುಷಿ ಕೊಡ್ತಿದೆ ಹೀಗನ್ನುವಂಥ ಟ್ವೀಟನ್ನು ಸಿದ್ದರಾಮಯ್ಯವರು ಮಾಡಿರೋದು. ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರು ಅಷ್ಟೇ ಅಭಿನಂದನೆಯನ್ನು ತಿಳಿಸ್ತಾ ಇದ್ದಾರೆ. ಆ ಒಂದು ವಿಕ್ಟ್ರಿಯ ಬಗ್ಗೆ. ICC ವುಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಚೊಚ್ಚಲ ಪಂದ್ಯವನ್ನು ಗೆದ್ದಂತಹ ನಮ್ಮ ಟೀಮ್ ಇಂಡಿಯಾ ಭಾರತದ ಆಟಗಾರ್ತಿಯರಿಗೆ ಶುಭಾಶಯಗಳು ಅಂತ ಟ್ವೀಟ್ ಮಾಡಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಫೇಸ್ಬುಕ್ನಲ್ಲೂ ಕೂಡ ಇದರ ಬಗ್ಗೆ ಪೋಸ್ಟ್ ಕೂಡ ಹಾಕಿದ್ದಾರೆ. ಇನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ ದ್ರೌಪದಿ ಮುರ್ಮು ಅವರು. 2025ರ ವಿಶ್ವಕಪ್ ಚಾಂಪಿಯನ್ಶಿಪ್ಪನ್ನು ಮುಡಿಗೇರಿಸಿಕೊಂಡಿದೆ ನಮ್ಮ ಭಾರತ ತಂಡದ ವೀರವನಿತೆಯರು. ಅದು ಕೂಡ ಚೊಚ್ಚಲ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇರೋದು. ಈ ಒಂದು ಮೂಮೆಂಟ್ಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಸೊ ಹಾಗಾಗಿ ಓವರಾಲ್ ನಮ್ಮ ಭಾರತದ ವೀರವನಿತೆಯರು ಅಥವಾ ಟೀಮ್ ಇಂಡಿಯಾ ವುಮೆನ್ಸ್ ಟೀಮ್ನ ಪ್ರತಿಯೊಬ್ಬ ಸದಸ್ಯರಿಗೂ ಶುಭಾಶಯಗಳನ್ನು ತಿಳಿಸ್ತೀನಿ ಅಂತ ಶುಭಾಶಯವನ್ನು ತಿಳಿಸಿರುವಂಥ ಆ ಒಂದು ಟ್ವೀಟನ್ನು ಗಮನಿಸ್ತಾ ಇದ್ದೀರಿ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಲೈವ್ನಲ್ಲಿ. ಸುಷ್ಮಿತಾ, ನಿನ್ನೆಯಷ್ಟೇ ಇತಿಹಾಸ ಪುಟದಲ್ಲಿ ಆ ಒಂದು ವಿಶ್ವಕಪ್ ಚಾಂಪಿಯನ್ ಟ್ರೋಫಿಯನ್ನು ಚೊಚ್ಚಲ ಬಾರಿಗೆ ನಮ್ಮ ಭಾರತದ ವೀರ ವನಿತೆಯರು ಮುಡಿಗೇರಿಸಿಕೊಂಡಿರೋದು ಇಡೀ ದೇಶದಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಆಟಗಾರರು ಏನು ಹೇಳ್ತಾ ಇದ್ದಾರೆ ಜೊತೆಗೆ? ಯಶರಥ್, ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತದ ವನಿತೆಯರು ವಿಶ್ವಕಪ್ ಟ್ರೋಫಿನ ಕೈಲಿಡ್ದಿರುವಂತಹದ್ದು. ಸಾಮಾನ್ಯವಾಗಿ ಇಷ್ಟು ವರ್ಷಗಳ ಕಾಲ ಹೇಗಿತ್ತು ಅಂತ ಹೇಳಿದ್ರೆ ಮೆನ್ಸ್ ಟೀಮ್ ಮ್ಯಾಚ್ ನ ಮಾತ್ರ ಎಲ್ಲರೂ ಕೂಡ ನೋಡ್ತಾ ಇದ್ರು. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಅನ್ಸುತ್ತೆ ವಿಶ್ವಕಪ್ ಟ್ರೋಫಿ ಏನು ಮಹಿಳಾ ತಂಡ ಆಡ್ತೋ ಆ ಎಲ್ಲಾ ಮ್ಯಾಚ್ ಅನ್ನು ಕೂಡ ಜನರು ನೋಡಿ ಎಂಜಾಯ್ ಮಾಡಿರುವಂತದ್ದು. ಅದರಲ್ಲೂ ಕೂಡ ಮೊಟ್ಟ ಮೊದಲ ಕಪ್ ನಮ್ದಾಗಿರುವಂತದ್ದು. ನೇರವಾಗಿ ನಾನು ಕ್ರಿಕೆಟ್ ಅಭಿಮಾನಿಗಳನ್ನೇ ಮಾತಾಡ್ಸ್ತಾ ಹೋಗ್ತೀನಿ ನಿನ್ನೆಯ ಮ್ಯಾಚ್ ಹೇಗಿತ್ತು ಅಂತ ಹೇಳಿ. ಸರ್, ಯೂಶಲಿ ಮೆನ್ಸ್ ಟೀಮ್ ಮ್ಯಾಚ್ ಅಂತ ಹೇಳಿದ್ರೆ ಒಂದು ಕ್ಯೂರಿಯಾಸಿಟಿ ಇರ್ತಿತ್ತು, ಮತ್ತೆ ಕಪ್ ಗೆಲ್ತಾರೆ ಅನ್ನೋಂಥದ್ದು ಎಲ್ಲರಿಗೂ ಕೂಡ ವಿಶ್ವಾಸದಲ್ಲಿ ಇರುತ್ತೆ. ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರು ಈ ಒಂದು ಕಪ್ ಅನ್ನ ಗೆದ್ದಿದ್ದಾರೆ. ಹೇಗೆ ಅನ್ಸು ನಿನ್ನ ಮ್ಯಾಚ್? ಪುರುಷರಲ್ಲಿ ಯಾವಾಗಲೂ ಸ್ಕಿಲ್ಲು ಪವರು ಎಲ್ಲ ಇರುತ್ತೆ, ಲೇಡೀಸ್ಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಆದರೆ ಟೀಮು ಪುರುಷರಿಗಿನ್ನ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಸತತವಾಗಿ 2 ಸರಿ ಸೋತು 3ನೇ ಸರಿ ಗೆದ್ದರ ತುಂಬ ಸಂತೋಷ ಆಯಿತು. ಇದುವರೆಗೂ ನಮ್ಮವರು ಟ್ರಾಫಿ ತೊಗೊಂಡಿರಲಿಲ್ಲ. ಅದಕ್ಕೆ ಫಸ್ಟ್ ಕಂಗ್ರ್ಯಾಚುಲೇಷನ್ ಅವ್ರಿಗೆ, ಟೀಮ್ಗೆ. ಆಸ್ಟ್ರೇಲಿಯಾ ಮೇಲೆ ಕಷ್ಟಪಟ್ಟು ಗೆದ್ದರು. ಅವತ್ತೇ ನಮಗೆ ಒಂದು ಹೋಪ್ಸ್ ಬಂತು ಇವ್ರ ಮೇಲೆ ಗೆಲ್ಬೋದು ಅಂತ. ಬಟ್ ನಿನ್ನೆ ಫಸ್ಟ್ ಇನ್ನಿಂಗ್ಸ್ನಲ್ಲಿ ತುಂಬ ಆಡಬೇಕಾದ್ರೆ ಒಂದು 20 ಓವರ್ಸ್ವರೆಗೂ ತುಂಬ ಚೆನ್ನಾಗಿ ಆಡಿದ್ರು. ಆಮೇಲೆ ವಿಕೆಟ್ ಕೊಲಾಪ್ಸ್ ಆಯಿತು. ಏನು ಸೋತೋಗ್ಬಿಡ್ತಾರೆ ಅಂತ ಒಂದು ಭಯ ಆಯಿತು. ಆಮೇಲೆ ಹೆಂಗೋ ಒಂದು 298ವರೆಗೂ ಚೆನ್ನಾಗಿ ಆಡಿದ್ರು. ಆಮೇಲೆ ಅವ್ರ ಟೀಮ್ ಓಪನಿಂಗ್ ಪೇರ್ ಭಾಳ ಚೆನ್ನಾಗಿದೆ. ಒಬ್ಬರು 100 ಹೊಡೆದ್ಬಿಟ್ರು.
ಆಮೇಲೆ 25ನೇ ಓವರಿಂದ ಕೊಲಾಪ್ಸ್ ಆಯಿತು. ಆವಾಗ ಗೆಲ್ತಾರೆ ಅಂತ ಹೋಪ್ ಬಂತು. ಗ್ರೌಂಡ್ ಫುಲ್ ಜನ ಇದ್ರು. ಮುಂಬೈ ನ್ಯೂ ಮುಂಬೈ ಅಲ್ಲ, ತುಂಬ ಗ್ರೌಂಡ್ ಫುಲ್ ಜನ ಇದ್ರು. ತುಂಬ ಸಂತೋಷ ಆಯಿತು. ಈ ಶ್ರುತಿ ಅಲ್ಲಲ್ಲ ನಮ್ಮ ಕನ್ನಡದವರಲ್ಲ ಅವಳು ಅಲ್ವಾ, ಅವರಿಬ್ಬರು ಪೇರ್ ತುಂಬ ಚೆನ್ನಾಗಿ ಆಡಿದ್ರು. ಆಮೇಲೆ ದೀಪ್ತಿ ಬೌಲಿಂಗ್ ತುಂಬ ಚೆನ್ನಾಗಿತ್ತು. ಆಮೇಲೆ ಶಫೀಲಾ ವರ್ಮಾ ಇದಾರಲ್ಲ, ಅವ್ರದ್ದು ಬ್ಯಾಟಿಂಗ್ ತುಂಬ ಚೆನ್ನಾಗಿತ್ತು. ಗಂಡಸರ ಥರನೇ ಚೆನ್ನಾಗಿ ಆಡಿದ್ಲು. ಬೌಲಿಂಗು ಚೆನ್ನಾಗಿತ್ತು. ಅದಕ್ಕೆ ಟರ್ನಿಂಗ್ ಆಗಿದೆ, ಅವಳು ವಿಕೆಟ್ ತಗೊಂಡಿಲ್ಲ, ಕೊಲಾಪ್ಸ್ ಆಗಿದ್ದ ಅವಾಗಿಂದ. ತುಂಬ ಖುಷಿ ಆಯಿತು ನಮಗೆ. ಸರ್ ನೀವೇನ್ ಹೇಳ್ತೀರಾ? ಶರ್ಮಾ ವರ್ಮಾ ಇಬ್ರು ಮೋಡಿ ಮಾಡಿದ್ರು, ಏನ್ ಹೇಳ್ತೀರಾ? ಅದೇ ನಾವು ಮುಂಚೆ ಲೇಡೀಸ್ ಅಂತ ಸಾರ್ ಹೇಳೋ ತರ ಮುಂಚೆ ಲೇಡೀಸ್ ಅವ್ರ ಮ್ಯಾಚ್ ಅಷ್ಟು ಪವರ್ ಇರಲ್ಲ, ಅಷ್ಟು ಇದಿರಲ್ಲ ಅನ್ಕೊಂತಾ ಇದ್ವಿ. ಇವಾಗ ನಾನು ಸ್ವಲ್ಪ ದಿವಸದಿಂದ ಸ್ಟಾರ್ಟ್ ಮಾಡಿದೆ ಲೇಡೀಸ್ ನೋಡಕ್ಕಿಂತ. ತುಂಬಾ ಇಂಟ್ರೆಸ್ಟಿಂಗ್ ಆಯ್ತು. ನಿನ್ನೆ ಕುತ್ಕೊಂಡು ನೋಡಿದ್ದು ಹೆಂಗಿತ್ತು ಅಂದ್ರೆ ಇದು ಮೆನ್ಸ್ ಅವ್ರ ಮ್ಯಾಚಾ ವುಮೆನ್ಸ್ ಅವ್ರ ಮ್ಯಾಚ್ ಅಂತ ಅನ್ಸ್ಬಿಟ್ಟಿತ್ತು ನಮಗೆ. ನಿಜವಲ್ಲೂ 298 ಹೊಡೆದಿರೋದು ಇಟ್ಸ್ ವೆರಿ ಗುಡ್ ಸ್ಕೋರ್ ಅಂತ. ಮತ್ತೆ ಯಾರು ಚೇಸ್ ಮಾಡಕ್ಕಾಗಲ್ಲ. ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ, ಸೆಕೆಂಡ್ ಇನ್ನಿಂಗ್ಸ್ ಆಡಿದ್ರೆ ಚೇಸ್ ಮಾಡೋದು ತುಂಬಾ ಕಷ್ಟ ಇದೆ. ಬಟ್ ಅವರು ಚೇಸ್ ಕಷ್ಟ ಆಗಿ ಅವ್ರಿಗೆ ಹಂಗೆ ಮಧ್ಯದಲ್ಲಿ ಹಿಡ್ದಾಕಿ ಸೋಲ್ಸಿದ್ದಾರೆ ಅವ್ರಿಗೆ. ಸೊ ಇದು ನಿಜವಲ್ಲ ಒಂಥರ ನಮ್ಗೆ ಒಂಥರ ಖುಷಿ ಆಗುತ್ತೆ. ವುಮೆನ್ಸ್ ವಿನ್ ಆಗಿದ್ದಾರೆ, ಅದು ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ ಅಂತ. ಸರ್ ನೀವೇನ್ ಹೇಳ್ತೀರಾ ಸರ್ ನಿನ್ನೆಯ ಮ್ಯಾಚ್ ಬಗ್ಗೆ? ಹೇಗ್ ಅನ್ಸ್ತು, ಏನ್ ಹೇಳ್ತೀರಾ? ಮೇಡಮ್ ಅದ್ರ ಬಗ್ಗೆ ಏನು ಹೇಳುವಂಥದ್ದೇ ಇಲ್ಲ. ಅವರು ಚೆನ್ನಾಗಿ ಆಡಿದ್ದಾರೆ. ಟೂರ್ನಮೆಂಟ್ ಪೂರ್ತಿ ಚೆನ್ನಾಗಿ ಆಡಿದ್ದಾರೆ. ಒಂದು 2-3 ಮ್ಯಾಚ್ ಸೋತಿರ್ಬೇಕೇನೋ, ಇನ್ನೊಂದು 4-5 ಮ್ಯಾಚು ಚೆನ್ನಾಗಿ ಆಡಿದ್ದಾರೆ, ತುಂಬಾನೇ ಚೆನ್ನಾಗಿ ಆಡಿದ್ದಾರೆ. ಅದ್ರ ಬಗ್ಗೆ ನಾವೇನು ಹೇಳುವಂಥದ್ದೇ ಇಲ್ಲ ಬಿಡಿ. ಅವ್ರು ಗೆದ್ದಿದ್ದಾರೆ ಅಂದ್ರೆ ವರ್ಲ್ಡ್ ಕಪ್ ವಿನ್ನರ್ ಅಂದ್ರೆ ಪೂರ್ತಿ ವರ್ಲ್ಡ್ ವಿನ್ನರ್ ಅವರು ಅಷ್ಟೇ. ಇನ್ನೇನು ಹೇಳೋದು? ಕಂಗ್ರ್ಯಾಚುಲೇಷನ್. ಆಯ್ತು ಮೇಡಮ್. ಸರ್ ನೀವೇನ್ ಹೇಳ್ತೀರಾ ಸರ್? ಒಂದ್ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಮಧ್ಯದಲ್ಲಿ ಸ್ವಲ್ಪ ಹೋಪ್ಸ್ ಹೋಗ್ಬಿಟ್ಟಿತ್ತು. ಸೊ ಆಮೇಲೆ ಹೇಗಿತ್ತು? ಸೋಲು ಗೆಲುವು ಇದ್ದೇ ಇರ್ತದೆ ಅದರಲ್ಲಿ. ನಿನ್ನೆ ಮಹಿಳೆಯರು ಪುರುಷರು ಅಂತ ಏನಿಲ್ಲ, ಇಂಡಿಯಾ. ಸೊ ಎಲ್ಲಾ ತರಲ್ಲೂ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ, ತುಂಬಾ ಚೆನ್ನಾಗಿ ಗೆದ್ದಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್. ಜೈ ಭಾರತ್ ಮಾತಾ ಕಿ ಜೈ. ಆಲ್ಮೋಸ್ಟ್ 52 ರನ್ ಇಂದ ಅವ್ರನ್ನ ಸೋಲ್ಸಿರುವಂತದ್ದು ಅಂದ್ರೆ ಒಂದು ದೊಡ್ಡ ಮಾರ್ಜಿನ್ ಇದೆ. ಇರಬಹುದು ಮೇಡಮ್, ಬಟ್ ಅಲ್ಲೂ ಅವ್ರ ಕಡೆ ಸ್ವಲ್ಪ ಎಡವಟ್ಟು ಆಗಿರುತ್ತೆ. ಟೆನ್ಷನ್ ಇಂದ ಚೆನ್ನಾಗಿ ಆಡಿದ್ರೆ ಟೆನ್ಷನ್ ಅಲ್ಲಿ ಸ್ವಲ್ಪ ಎಡವಟ್ಟು ಆಗುತ್ತೆ. ಬಟ್ ಒಳ್ಳೆ ಎಫರ್ಟ್ ಹಾಕಿದೆ ನಮ್ಮ ಇಂಡಿಯಾ ಅವರು. ಶರತ್, ಇದಿಷ್ಟು ಅವ್ರು ಹೇಳ್ತಾ ಇರುವಂತದ್ದು ನೀವು ನೋಡ್ತಾ ಇರ್ಬೋದು. ಬಹುತೇಕವಾಗಿ ಎಲ್ಲರೂ ಕೂಡ ನಿನ್ನೆಯ ಮ್ಯಾಚ್ ಅನ್ನ ನೋಡಿರುವಂತದ್ದು. ಹಾಗೆ ಹಿರಿಯ ನಾಗರಿಕರು ಈ ಒಂದು ಮ್ಯಾಚ್ ಬಗ್ಗೆ ಒಂದ್ ರೀತಿಯಲ್ಲಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇಷ್ಟು ದಿನ ನಾವು ಮೆನ್ಸ್ ಟೀಮ್ ನ ಸಪೋರ್ಟ್ ಮಾಡ್ತಾ ಇದ್ವಿ, ಆದ್ರೆ ಎಲ್ಲೋ ಒಂದ್ ಕಡೆ ಈ ಬಾರಿ ವಿಮೆನ್ಸ್ ಟೀಮ್ ಅವರು ಆಡಿದನ್ನ ನೋಡಿದಾಗ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ಬೇಕು. ಅದು ಕೂಡ ನಮ್ಮ ಇಂಡಿಯನ್ ವಿಮೆನ್ಸ್ ಈ ರೀತಿಯಲ್ಲಿ ವಿಶ್ವಕಪ್ ಟ್ರೋಫಿಯನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದು ಇಡೀ ದೇಶವೇ ಖುಷಿ ಪಡುವಂತಹ ವಿಚಾರ ಅಂತ ಅವರು ಹೇಳ್ತಾ ಇರುವಂತದ್ದು. ಶರತ್. ಎಸ್, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.